ನಿನ್ನೆ ಒಂದು ಕಾಂಗ್ರೆಸ್ಸಿನ ಬ್ಲಾಕಿನ 3 ಅಧ್ಯಕ್ಷರುಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಯಾವ ರೀತಿ ಹೇಳಿಕೆ ಅಂದ್ರೆ, ಡಾಕ್ಟರ್ ಸುಧಾಕರ್ ಏನು ಕೆಲಸನೇ ಮಾಡಿಲ್ಲ 10 ವರ್ಷದಿಂದ ಅಂತ ಹೇಳಿಕೆ. ಏನು ಹೇಳಿದ್ದೀರಾ? ಶಿಡ್ಲಘಟ್ಟ ಸರ್ಕಲ್ಗೆ ನೀವು ಬರ್ರಿ, ಅಲ್ಲಿ ಪೆಂಡಾಲ್ ಹಾಕ್ಸ್ತೀನಿ, ಅಲ್ಲೇ ಮುಖಾಮುಖಿ ಮಾತಾಡೋಣ ಅಂತ ಹೇಳಿದ್ದಾರೆ. ಅದನ್ನ ನಾನು ಒಪ್ಕೊಂತೀನಿ. ಶಿಡ್ಲಘಟ್ಟ ಸರ್ಕಲಲ್ಲಿ ಬೇಡ, ಪ್ರೆಸ್ ಕ್ಲಬ್ಬಲ್ಲೇ 2 ಪಕ್ಷದ ಮುಖಂಡರು ಸಾಧ್ಯವಾದರೆ ನಿಮ್ಮ ಶಾಸಕರನ್ನು ಕರ್ಕೊಂಬರ್ರಿ, ನಮ್ಮ ಸಂಸದರನ್ನು ಕರ್ಕೊಂಬರ್ತೀವಿ. ಅವರು 10 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಸರ್ಕಾರದಿಂದ ಎಷ್ಟು ಹಣ ತಂದಿದ್ದಾರೆ ರಿಪೋರ್ಟ್ ಕೊಡ್ತೀವಿ. ನಿಮ್ಮ ಅವಧಿಯಲ್ಲಿ 2 ವರ್ಷ ಆಯಿತು, ಕನಿಷ್ಠ 50ರಿಂದ 100 ಕೋಟಿ ಕೆಲಸ ಏನಾದರೂ ತಂದಿದ್ರೆ ಆ ಪ್ರೋಗ್ರೆಸ್ ರಿಪೋರ್ಟು ನೀವು ಕೊಡ್ರಿ. ಇಲ್ಲಾಂದ್ರೆ ನಮ್ಮ ಅಂದಿನ ಶಾಸಕರು ಈಗಿನ MP ಗಳು ಎಷ್ಟು ಕೆಲಸ ಚಿಕ್ಕಬಳ್ಳಾಪುರಕ್ಕೆ ಮಾಡಿದ್ದಾರೆ, ಮತ್ತೆ ಎಷ್ಟು ಸಾವಿರ ಕೋಟಿ ಹಣವನ್ನು ಇಲ್ಲಿ ತಂದಿದ್ದಾರೆ, ನಾವು ರಿಪೋರ್ಟ್ ಕೊಡ್ತೀವಿ. ಇದಕ್ಕೆ ಚಾಲೆಂಜ್. ಬಂಧುಗಳೇ, ಒಬ್ಬ ಶಾಸಕರಾಗಲಿ ಸಂಸದರಾಗಲಿ ಯಾರೇ ಆಗಲಿ ಮಾತಾಡುವಾಗ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ಯಾಕಂದರೆ ದೊಡ್ಡವರೊಂದು ಗಾದೆ ಹೇಳಿದ್ದಾರೆ ತೆಲುಗಲ್ಲಿ, ಪೆದವು ದಾಟಿತೆ ಪೆನಗೊಂಡ ದಾಟ್ತದೆ ಅಂತ. ಅದು ಬಹಳ ಸ್ವಚ್ಛತೆಯಾಗಿರಬೇಕು. ಯಾಕಂದರೆ ಇನ್ನ ಕಣ್ಣು ಈಗ ಬಿಡ್ತಾ ಇದ್ದೀರಾ 3 ಅಧ್ಯಕ್ಷರುಗಳು, ಈಗ ಕಣ್ಣು ಬಿಡ್ತಾ ಇದ್ದೀರಾ. ಮುಂದೆ ನೀವು ಚೆನ್ನಾಗಿ ಆಗ್ಬೇಕಂದ್ರೆ ಮಾತು, ಮುತ್ತಿನಂತ ಮಾತು ಸರಿಯಾಗಿ ಮಾತಾಡೋದು ಕಲಿತ್ರೆ ಮಾತ್ರ ಈ ಕ್ಷೇತ್ರಕ್ಕೆ ನೀವು ಯೋಗ್ಯರಾಗಿರ್ತೀರಿ, ಇಲ್ಲ ಅಂದ್ರೆ ಅಯೋಗ್ಯರಾಗಿರ್ತೀರ. ಬಂಧುಗಳೇ, ನಮ್ಮ ನಾಯಕರು ಈ ಒಂದು ಚಿಕ್ಕಬಳ್ಳಾಪುರಕ್ಕೆ ನಾನು ಕೆಲವೊಂದು 5-6 ಹೇಳ್ತೀನಿ. ಸ್ಲಮ್ ನಿವಾಸಿಗಳಿಗೆ ಸುಮಾರು 700 ಮನೆಗಳನ್ನು ತಂದುಕೊಟ್ಟಂಥ ಕೀರ್ತಿ ನಮ್ಮ ನಾಯಕರಿಗಿದೆ. ಮತ್ತೆ 2000 ಅವರು ಏನು ನಮ್ಮ ಮಂತ್ರಿಗಳಿದ್ದಾಗ 2000 ಮನೆಗಳನ್ನು ಕೊಟ್ಟಂಥ ಕೀರ್ತಿ ಚಿಕ್ಕಬಳ್ಳಾಪುರದ ಪ್ರತಿಯೊಂದು ಹಳ್ಳಿ ಜನಕ್ಕೂ ನಗರ ಜನಕ್ಕೂ ಇದೆ. ಮತ್ತೆ 20,000 ಸೈಟ್ಗಳನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ಶಾಸಕರು ಮಂತ್ರಿಗಳು ನೀಡಿರಲಿಲ್ಲ ಅಂತ ಒಂದು 20,000 ನಿವೇಶನಗಳನ್ನು ಕೊಟ್ಟಿರತಕ್ಕಂಥ ನಮ್ಮ ನಾಯಕರ ಒಂದು ಕೊಡುಗೆ ಇದೆ. ಆದರೆ ಆ ಜಮೀನನ್ನು ನಗರಸಭೆಗೆ ಹಸ್ತಾಂತರ ಮಾಡಿದ್ರೂ ಆಶ್ರಯ ಸಮಿತಿಗೆ ಹಸ್ತಾಂತರ ಆಗಿದೆ. ಅದನ್ನ ಕ್ಲೀನಾಗಿ ಅವರು ಇದು ಮಾಡೋದಕ್ಕೂ ಸೈಟ್ಗಳು ಕೊಡೋದಕ್ಕೂ ಯೋಗ್ಯತೆ ಇಲ್ಲ, ಲೇಔಟ್ ಮಾಡೋದಕ್ಕೂ ಯೋಗ್ಯತೆ ಇಲ್ಲ. ಇಂಥ ಒಬ್ಬ ನಮ್ಮ ನಾಯಕರನ್ನ ಏನು ಈ ನಮ್ಮ ಬ್ಲಾಕಿನ ಅಧ್ಯಕ್ಷರುಗಳು ಫಸ್ಟ್ ಮಾತಾಡೋದು ಕಲಿಬೇಕು. ನಾವು ನಿಮ್ಮ ಶಾಸಕರನ್ನ ಮಾತಾಡ್ಬೇಕಂದ್ರೆ ನಮಗೆ ನಿಜವಾಗ್ಲೂ ನಮಗೆ ಎಲ್ಲೋ ಒಂದು ಕಡೆ ಗೌರವ ಕೊಡ್ಬೇಕನ್ಸ್ತದೆ. ಆದರೆ ನಿಮ್ಮ ಒಂದು ಮಾತಿನಿಂದ ನಮಗೆಲ್ಲ ಒಂದು ಕಡೆ ಆ ತಾಳ್ಮೆಯನ್ನ ನಾವು ಕಳ್ಕೊಳ್ಳುವಂಥ ಕೆಲಸ ನೀವೇ ಮಾಡ್ತಾ ಇದ್ದೀರಾ. ಇದನ್ನ ಬಿಡಬೇಕು. ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ರೀತಿ ಕೆಲಸ ಮಾಡಿದ್ರೆ ನಿಮಗೆ ಗೌರವ ಖಂಡಿತವಾಗೂ ಈ ಒಂದು ಕ್ಷೇತ್ರದ ಜನ ಗೌರವ ಕೊಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ಯಾರು ಕೆಲಸ ಮಾಡಿರ್ತಾರೋ ಆಗಲೇ ಗೊತ್ತಾಗಿದೆ ಸುಧಾಕರ್ ಅವರು ಏನು ಕೆಲಸ ಮಾಡಿದ್ದಾರೆ, ಈಗಿನ ಶಾಸಕರು ಏನು ಕೆಲಸ ಮಾಡಿದ್ದಾರೆ. ಇದು ಕ್ಷೇತ್ರದ ಜನ ಯೋಚನೆ ಮಾಡ್ತಾರೆ. ಮುಂದಿನ ಚುನಾವಣೆ ಏನಿದೆಯೋ ಅದರಲ್ಲಿ ಜನ ತಕ್ಕ ಉತ್ತರವನ್ನು ನೀಡ್ತಾರೆ. ಬಂಧುಗಳೇ, ಮೊನ್ನೆ ಕನ್ನಡ ಭವನ ಉದ್ಘಾಟನೆ ಮಾಡಿದ್ರೆ ಆ ಭವನದಲ್ಲಿ ಎಷ್ಟು ಜನ ಸಂಸಾರ ಇದ್ರು ಅವ್ರಿಗೆ ನಿಜವಾಗ್ಲೂ ಅವ್ರನ್ನ ಬಿಡಿಸಿ ಬೇರೆ ಕಂದವಾರ ಹತ್ರ ಅವ್ರಿಗೆ ಒಂದು ನಿವೇಶಗಳನ್ನು ಕೊಟ್ಟು 80 ಕುಟುಂಬಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ಕನಿಷ್ಠ ಆ ಜಾಗ ಆದ್ರೂ ಇದು ಮಾಡಿಕೊಟ್ರಲ್ಲ, ಅವ್ರಿಗಾದ್ರೂ ಒಂದು ಗೌರವ ಕೊಟ್ಟು ನಮ್ಮ MP ಅವ್ರನ್ನ ಅವತ್ತು ನೀವು ಒಂದು ಕರೀಲಿಲ್ಲ. ಅದೊಂದು ನಮಗೆ ನಿಜವಾಗ್ಲೂ ಇಷ್ಟು ಕೆಲಸ ಮಾಡಿದ್ರು ಅವ್ರಿಗೆ ಮರ್ಯಾದೆ ಕೊಡಲ್ಲ. ಮತ್ತೆ ಗಾಂಧಿ ಭವನ, ಬಸ್ ಸ್ಟ್ಯಾಂಡ್, ಹೂವಿನ ಮಾರ್ಕೆಟು, ಈ ರೈತರಿಗೆ ಕೆರೆ ನೀರನ್ನ ತಂದು ಕೊಟ್ಟಂತ ಕೀರ್ತಿ
ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬ್ರಿಗಿದೆ. ನೀರನ್ನ ಕೊಟ್ಟಂತ ಪುಣ್ಯಾತ್ಮ ಚಿಕ್ಕಬಳ್ಳಾಪುರಕ್ಕೆ. ಅಂಥವರನ್ನ ನೀವು ಏಕವಚನದಲ್ಲಿ ಮಾತಾಡೋದು ಬಿಟ್ರೆ ತುಂಬಾ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ನಾವೇನು ಬಳೆ ತೊಟ್ಕೊಂಡಿರಲ್ಲ, ಬಿಜೆಪಿಯ ಮುಖಂಡರು ಪದಾಧಿಕಾರಿಗಳು ಎಲ್ಲ ಸೇರಿ ನಿಮಗೆ ನಾವು ನಿಜವಾಗ್ಲೂ ಕೌಂಟ್ರ್ ಇವತ್ತಿಗೂ ಕೊಟ್ಟಿಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಬಿಜೆಪಿ ಪಕ್ಷದಿಂದ ನಿಜವಾಗ್ಲೂ ನಾವು, ಯಾಕೆ ನಿನ್ನೆ ನೀವು 3 ಜನ ಒಂದು ಪ್ರೆಸ್ ಮೀಟ್ ಮಾಡಿದ್ದೀರಾ, ನಾವು ಬಿಜೆಪಿಯಿಂದಲೇ ಇದ್ದೀವಿ, ಬಿಜೆಪಿಯಿಂದ ನಾವು ಈ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ತುಂಬಾ ನಿಮ್ಗೆ ಒಳ್ಳೆಯದು. ಈ ಮಾತನ್ನು ಹೇಳಿ ಈ ಒಂದು ನನ್ನ ಅವತ್ತಿಲ್ಲ ನಿಮ್ಗೆ ಆ ಧೈರ್ಯ, ಅವತ್ತಿಲ್ದಿರೋ ಮೀಟ್ರು ಇವತ್ತು ಬಂದ್ಬಿಡ್ತಾರೆ ನಿಮ್ಗೆ. ಕೇಳಿ, ನೀವು ಪ್ರಶ್ನೆ ಮಾಡಿ, ಯಾಕೆ ನಮ್ಮ ಶಾಸಕರು ಬೇಡ್ತಾ ಇದಾರೆ, ನಮ್ಮ ನಾಯಕರು, ನಮ್ಮ ದೇವರು ಅಂತ. ಅದು ನಿಮ್ಗೆ ಅದು ಬಿಟ್ಟಿಲ್ಲ. ಇಲ್ಲ ಬರೀ ಯಾರೋ ಮೆಕ್ಸಕ್ ಹೋಗಿ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ, ರಾಜಕೀಯ ವಿಚಾರದಲ್ಲಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೂರ್ಯನಂತೆ ಇರೋರು. ಅಂತ ಸೂರ್ಯನಿಗೆ ನೀವು ಸೂರ್ಯನಿಗೆ ಎಷ್ಟೇ ಹೋಗುದು ಮತ್ತೆ ಎಲ್ಲಿ ಬೀಳ್ತದೋ ನಿಮ್ಮೆಲ್ಲ ಬೀಳ್ತದೆ. ಹುಷಾರಾಗಿದೆ, ಜನತೆ ಇದೆಲ್ಲ ನೋಡ್ತಾ ಇದ್ದಾರೆ. ಇನ್ನ ಬೆಳೆಯೋ ಹುಡುಗರು ದಯವಿಟ್ಟು ಸ್ವಲ್ಪ ರಾಜಕೀಯ ಸಂಸ್ಕಾರವನ್ನು ಕಲ್ತ್ಕೊಳ್ಳಿ. ನೀವು ರಾಜಕೀಯ ಸಂಸ್ಕಾರ ಕಲ್ತ್ಕೊಂಡು ಅಭಿವೃದ್ಧಿ ವಿಚಾರ ಇನ್ನೊಂದು ವಿಚಾರ ಕಲ್ತ್ಕೊಳ್ಳಿ. ಹಿರಿಯರು ನಿಮ್ಮ